ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಮಾಡಿರೋದು ಒಂದು ಈ ಸನ್ನಿವೇಶ ಇದೆಯಲ್ಲ, ಅವರು ಒಂದು ಮಹಾನ್ ಚೈತನ್ಯ ಶಿಲ್ಪಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಇಲ್ಲ ಅಂದಿದ್ರೆ ಇವತ್ತು ನಮ್ಮ ಭಾರತ ದೇಶ ಅಲ್ಲೋಲ ಕಲ್ಲೋಲ ಆಗ್ತಾಯಿತ್ತು. ಹಾಗಾಗಿ ಅವರನ್ನು ನಾವು ದಿನದ 24 ಗಂಟೆ ಸ್ಮರಿಸಿದ್ರೂ ತೊಂದರೆ ಇಲ್ಲ. ಸ್ಮರಿಸಿದ್ರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ. ಇವತ್ತಿನ ದಿನದಲ್ಲೇ ನೋಡಬೇಕು ಅಂತ ಹೇಳಿದ್ರೆ ನಾವು ಕಾನೂನುಗಳು ಯಾವ ರೀತಿಯಲ್ಲಿ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರು ಇಲ್ಲ ಅಂದಿದ್ರೆ ಆಗ್ತಾನೇ ಇರಲಿಲ್ಲ. ಆದ್ರೂ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೆ ಇದ್ದಂಥ ನೆಹರೂರವರು ಅವ್ರನ್ನ ಮುಂದೆ ಬರಲಿಕ್ಕೆ ಬಿಡಲಾರ್ದೆ 2-3 ಸರ್ತಿ ಲೋಕಸಭೆಯಲ್ಲಿ ಈ ಚುನಾವಣೆಗೆ ನಿಲ್ಲಿಸೋ ರೀತಿನಲ್ಲಿ ನಟನೆ ಮಾಡಿ ನಿಲ್ಲಿಸಿ ಸೋಲಿಸಿದ್ರು. ಅವರು ನಿಜವಾಗ್ಲೂ ಸುಮಾರು ಜನಗಳಿಗೆ ಅಂದರೆ ಏನು ನಮ್ಮ ಭಾರತ ದೇಶದಲ್ಲಿ ಇರೋರಿಗೆ ಮಾರ್ಗದರ್ಶಕರಾಗಿ ಇವತ್ತು ಅವರು ಕೊಟ್ಟಿರೋ ಒಂದು ಮಾರ್ಗದರ್ಶನ ಇದೆಯಲ್ಲ, ಆ ಮಾರ್ಗದರ್ಶನ ನಾವು ನೆನೆಸ್ಕೊಂಡು ಹೋದರೆ ನಮ್ಮ ಕುಟುಂಬಗಳಿಗೆ, ನಮ್ಮ ಪ್ರತಿಯೊಂದು ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಇವತ್ತು ಏನಾದರೂ ವಿದ್ಯಾಭ್ಯಾಸದ ಬಗ್ಗೆನಲ್ಲಿ ಚೈತನ್ಯವಾಗಿ ನಮ್ಮ ಭಾರತ ದೇಶ ಭಾಳ ಹೆಚ್ಚುವರಿನಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಬೆಳವಣಿಗೆ ಆಗಿ ಸಾಗ್ತಾ ಇದೆ ಅಂತಂದರೆ ಅದು ನಮ್ಮ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಾಹೇಬರು, ಬಾಬಾ ಅಂಬೇಡ್ಕರ್ ಸಾಹೇಬ್ರದ್ದು ನಮ್ಮ ಒಂದು ಮುಂದಾಳತ್ವದಲ್ಲಿ ಅವರು ಇದನ್ನು ನಮಗೆ ಒಂದು ಆಸಕ್ತಿಯಿಂದ ಮಾಡಿರೋ ಮಾರ್ಗದರ್ಶಕರು ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ. ಸಂವಿಧಾನ ತಿರುಚುವಂತ ಕೆಲಸ ಆಗ್ತಿದೆ ಅಂತ ಕೇಳಿಬರ್ತಾ ಇದೆ ಸರ್. ಅದ್ರ ಬಗ್ಗೆ ನೀವು ಕ್ಷೇತ್ರ ಅಧ್ಯಕ್ಷರಾಗಿ ಹೇಳ್ತಾರೆ? ಇಲ್ಲ, ಇದು ಹಿಂದೆನೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗಲೇ ಹಿಂದೆನೇ ಏನು ನಮ್ಮ ಜವಾಹರ್ಲಾಲ್ ನೆಹರು ಅವರು ಇದ್ದಾರಲ್ಲ ಕಾಂಗ್ರೆಸ್ನವರು, ಅವರೇ ಆಗಲೇ ತಿರುಚಿಬಿಟ್ಟಿದ್ದಾರೆ. ಅದು ಆವಾಗ ಅವರು ತಿರುಚಲಿಲ್ಲ ಅಂತ ಅಂದಿದ್ರೆ ಇವತ್ತು ನೋಡಿ, ಅದು 30A 30B ಅಂತ ಏನೋ ಒಂದು ಸೆಕ್ಷನ್ಗಳಿದೆಯಲ್ಲ, ಇವತ್ತು ಆ ಕಾನೂನು ಆಕ್ಟ್ಗಳು ಅವೇನಾದರೂ ಜಾರಿಗೆ ಬಂದುಬಿಟ್ಟಿದ್ರೆ, ಆ ರೀತಿ ಇದ್ದಿದ್ದರೆ, ಅವರು ತಿರುಚಲಿಲ್ಲ ಅಂದಿದ್ರೆ ಇಂದಿರಾ ಗಾಂಧಿಯವರು ಇರ್ಬೋದು, ಇಲ್ಲ ನೆಹರು ಅವರು ಇರ್ಬೋದು. ಇವರಿಬ್ಬರು ಮಾಡಿರೋದು ಅವ್ರು ಇರೋವರೆಗೂ ಬಡವರು ಮುಂದುವರಿಯೋಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿ ಕೊಡಲಿಲ್ಲ ಅವರು. ಇಲ್ಲ, ಈಗ ಇತ್ತೀಚಿನ ದಿನದಲ್ಲಿ ನಮ್ಮ ಭಾರತ ದೇಶ ಭಾಳ BJP ದೇವೇಗೌಡರು JDSನಲ್ಲಿ ಪ್ರಧಾನಮಂತ್ರಿಗಳಾದಾಗ, ಮತ್ತು ಈಗ ನರೇಂದ್ರ ಮೋದಿ ಅವರು BJPಯಿಂದ ನಮ್ಮ ದಳದ ಜೊತೆ ಇದ್ರ ಜೊತೆಯಲ್ಲಿರೋದ್ರಿಂದ ಇತ್ತೀಚಿನ ದಿನದಲ್ಲಿ ಭಾಳ ಚೆನ್ನಾಗಿ ಸೊಗಸಾಗಿ ಭಾಳ ಬಡವರಿಗೆ, ತೀರಾ ಕಟು ಬಡವರಿಂದಗೂ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಈಗ ಕೇಂದ್ರ ಕಚೇರಿಯಲ್ಲಿ ಆಚರಣೆ ಬೆಳಗ್ಗೆ ಮಾಡಿದ್ದೀರಾ, ಮತ್ತು ಪಕ್ಷದ ಕಚೇರಿ ಕೇಂದ್ರ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೀರಾ, ಏನಂದ್ರೆ ಸರ್? ಅಲ್ಲ, ಇದು ಮಾಡಲೇಬೇಕಲ್ಲ. ಮಹಾ ಚೈತನ್ಯ ಅಂತ ಅಂದಮೇಲೆ ಅಂಥ ಚೇತನಗಳಿಗೆ ನಾವು ನೆನೆಸ್ಕೊಳ್ಳಿಲ್ಲ ಅಂದರೆ ಇನ್ನು ನಾಳೆ ಮುಂದೆ ನಮಗೆ ಭಾಳ ತೊಂದರೆ ಆಗುತ್ತೆ. ಇವತ್ತು ನೋಡ್ತಾ ಇದ್ದೀರಿ ನೀವು. ಯಾಕೆ ಅಂತಂದರೆ ಈ ನಮ್ಮ ದೇಶ ಏನಾದರೂ ಮುಂದುವರೆದಿದೆ ಅಂತಂದರೆ 20 ವರ್ಷದಿಂದ ಈಚೆಗಡಿಕೆ, ಅದರೊಳಗೂ 15 ವರ್ಷದಿಂದ ಈಚೆಗೆ ನಮ್ಮ ಭಾರತ ದೇಶ ಮುಂದುವರಿತಾ ಇರೋದು. ಅದರೊಳಗಡೆ ಮೊದಲು ಕಾಲು ಇಟ್ಟಂಥ ಸನ್ನಿವೇಶದಲ್ಲಿ ನಡಿಗೆನಲ್ಲಿ ಇದ್ದಿತ್ತು. ಈಗ ನೀವು ಹೇಳಬೇಕು ಅಂತಂದರೆ ನೋಡಿ, ಎಂತೆಂಥ ಒಂದು ಏರೋಪ್ಲೇನ್ದಿರಬೇಕು, ಜೆಟ್ ವಿಮಾನಗಳ್ದಿರಬೇಕು, ಯುದ್ಧ ಸಲಕರಣೆಗಳು ಇರಬೇಕು, ಮಾನವನಿಗೆ ಏನೇನು ಸಕಲಿಷ್ಟು ಬೇಕು ಬೇಡ ಅನ್ನೋದನ್ನೆಲ್ಲನೂ ಯೋಚನೆ ಮಾಡಿ ನರೇಂದ್ರ ಮೋದಿಯವರು ಭಾಳ ಚೆನ್ನಾಗಿ ದೇವೇಗೌಡರ ಜೊತೆಯಲ್ಲಿ ಕಷ್ಟ ಸುಖ ಇಬ್ಬರು ಹಂಚಿಕೊಂಡು ತೀರ್ಮಾನ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ನೋಡೋಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ತಾ ಇದೆ. ನಾವು ಇಲ್ಲಿ ಬೆಳೆದಿರೋದು ನಾವು ಪುಣ್ಯವಂತರು ಅಂತ ನಾವು ತಿಳ್ಕೊಬೋದು. ಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ದಯಾನಂದ ಮೂರ್ತಿಯವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮಾನ್ಯ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ, ಅವರು ಶಿಕ್ಷಣ, ಸಮಾನತೆ, ಸಾಮಾಜಿಕ ನ್ಯಾಯಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಅದ್ಭುತವಾದ ಒಂದು ಸಂವಿಧಾನವನ್ನು ನಮಗೆ ರಚಿಸಿಕೊಟ್ಟು ಹೋಗಿದ್ದಾರೆ. ಅದರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.